ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಸರ್ಕಾರವು ಸುಮಾರು 800ಕ್ಕಿಂತ ಅಧಿಕ ಹುದ್ದೆಗಳನ್ನು ಕಾಲ್ಫರ್ ಮಾಡಿರ್ತದೆ. ಈ ಹಿಂದೆ ಸುಮಾರು ತಿಂಗಳುಗಳ ಕಾಲ ಯಾವುದೇ ರೀತಿಯ ನೋಟಿಫಿಕೇಶನ್ ಆಗಿರಂಗಿಲ್ಲ. ಒಂದು ವಿದ್ಯಾರ್ಥಿಗಳ ಒಂದು ಮುಖದಲ್ಲಿ ಒಂದು ಮಂದಹಾಸ ಕಾಣುವಂತೆ ಈ ಗ್ರೂಪ್ ಬಿ ವೃಂದದ ಕೃಷಿ ಇಲಾಖೆಯಲ್ಲಿ ಸುಮಾರು 800ಕ್ಕಿಂತ ಅಧಿಕ ಹುದ್ದೆಗಳನ್ನು ಕಾಲ್ಫರ್ ಮಾಡಿರ್ತಾರೆ. ಈ ಒಂದು ತರಗತಿಯಲ್ಲಿ ನಾವು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ವಿದ್ಯಾರ್ಥಿ ಆಗಿರ್ಬೋದು ಮತ್ತು ಅವರ ವೇತನ ಆಗಿರ್ಬೋದು ಮತ್ತು ಅಪ್ಲಿಕೇಶನ್ ಡೇಟ್ ಯಾವಾಗ ಪ್ರಾರಂಭವಾಗುತ್ತೆ ಮತ್ತು ಯಾವಾಗ ಕೊನೆಗೊಳ್ಳುತ್ತೆ, ಹೀಗೆ ಮತ್ತು ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ಯಾಟರ್ನ್ಸು, ಸಿಲೆಬಸ್ಸು, ಇವುಗಳ ಬಗ್ಗೆ ನಾವು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡೋಣ. ಮೊದಲನೇದಾಗಿ ಈ ಕೃಷಿ ಅಧಿಕಾರಿ ಇವರು ವೇತನ ಬಂದ್ಬಿಟ್ಟು 69,250ರಿಂದ 1,34,200 ರೂಪಾಯಿವರೆಗೂ ಇರ್ತದೆ. 85% ಕೃಷಿ ಅಧಿಕಾರಿ ಹುದ್ದೆಗಳಿರ್ತಾವೆ ನೋಡಿ. ಈ ಒಂದು ಟೋಟಲ್ ಹುದ್ದೆಗಳಲ್ಲಿ 85% ಈ ಕೃಷಿ ಅಧಿಕಾರಿಯ ಒಂದು ಹುದ್ದೆಗಳಿಗೆ ಈ ಒಂದು ಪೋಸ್ಟ್ಗಳು ಜಾಸ್ತಿ ಇರ್ತವೆ. ಇದು ಬಂದ್ಬಿಟ್ಟು ಯಾವ ಒಂದು ಈ ಕೃಷಿ ಅಧಿಕಾರಿ ಹುದ್ದೆಗೆ ಯಾವ ಒಂದು ಕ್ವಾಲಿಫಿಕೇಷನ್ ಬೇಕು ಅಂತಂತಂದರೆ ಅದು BScಯಲ್ಲಿ ಕೃಷಿ ಆಗಿರಬೇಕು ಅಥವಾ BScಯಲ್ಲಿ ಆನರ್ಸ್ ಕೃಷಿ, ಅಂದರೆ ಲೈಕ್ ಫಿಸಿಕ್ಸಲ್ಲಿ 3ರಿಂದ 4 ವರ್ಷ NEP ಒಳಗಡೆ ಯಾರು ಅಧ್ಯಯನ ಮಾಡಿರ್ತಾರಲ್ಲ, ಅಂಥವರು ಈ BSc ಆನರ್ಸಲ್ಲಿ 3ರಿಂದ 4 ವರ್ಷಗಳನ್ನು ಕಂಪ್ಲೀಟ್ ಮಾಡಿರ್ತಾರೆ. ಅಂಥವರು ಕೂಡ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗಿರ್ತಾರೆ ನೋಡಿ. ಇದರಲ್ಲಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಟೋಟಲ್ಲು 69 ಹುದ್ದೆಗಳು ಇರ್ತಾವೆ ನೋಡಿ. ನೆಕ್ಸ್ಟು ಅದೇ ಕೃಷಿ ಅಧಿಕಾರಿದು, ಇಲ್ಲಿಯೂ ಕೂಡ ಸೇಮ್ ಇದೆ. ಇಲ್ಲಿ 15% ಏನು ಈ ಕೃಷಿ ಅಧಿಕಾರಿಗಳ ಹುದ್ದೆಗಳಿರ್ತಾವೆ. ಇದರಲ್ಲಿ ಕ್ವಾಲಿಫಿಕೇಷನ್ ಅಷ್ಟೇ ಡಿಫ್ರೆನ್ಸ್ ನೋಡಿ ಈ ಕೃಷಿ ಅಧಿಕಾರಿಯಲ್ಲಿ. ಇಲ್ಲಿ ಬಂದುಬಿಟ್ಟು ನೋಡಿ, ಇದು BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇರಬೇಕು, ಮತ್ತು BTechಲ್ಲಿ ಆಹಾರ ತಂತ್ರಜ್ಞಾನ ಒಂದು ಸಬ್ಜೆಕ್ಟ್ ಆಗಿರಬೇಕು. ಅವ್ರ BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಆಗಿರಬೇಕು. ಅವ್ರ BSc ಆನರ್ಸ್ ಇವ್ರದ್ದು ಒಂದು ಡಿಗ್ರಿ ಆಗಿರಬೇಕು. ಮತ್ತು ಕೃಷಿ ಮಾರಾಟ ಮತ್ತು ಸಹಕಾರ BSc ಆನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, BSc ಕೃಷಿ ಜೈವಿಕ ತಂತ್ರಜ್ಞಾನ, BTech ಜೈವಿಕ ತಂತ್ರಜ್ಞಾನ, BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್. ಸುಮಾರು ಇವು ಬಂದು 12 ಹುದ್ದೆಗಳು ಇರ್ತಾವೆ ನೋಡಿ. ಎಷ್ಟು? ಈ ಕೃಷಿ ಅಧಿಕಾರಿಯಲ್ಲಿ 12 ಹುದ್ದೆಗಳು ಇರ್ತಾವೆ. ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿ ನೋಡಿ. ಈ ಸಹಾಯಕ ಕೃಷಿ ಅಧಿಕಾರಿಯ ಇವರ ವೇತನ ಬಂದ್ಬಿಟ್ಟು 65,950ರಿಂದ 1,24,900ವರೆಗೂ ಇರ್ತದೆ. ಇದಕ್ಕೆ ಇಲ್ಲಿಯೂ ಕೂಡ 85% ಹುದ್ದೆಗಳು ಏನಾಗಿರ್ತದೆ ಈ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗೆ ಮೀಸಲಿಟ್ಟಿರ್ತಾರೆ. ಇದು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BSc ಕೃಷಿ ಮತ್ತು BSc ಆನರ್ಸ್ ಇನ್ ಕೃಷಿಯಲ್ಲಿ ಸುಮಾರು 468 ಹುದ್ದೆಗಳು ಇಲ್ಲಿ ಇರ್ತವೆ. ನೆಕ್ಸ್ಟು ಸಹಾಯಕ ಕೃಷಿಯಲ್ಲಿ ಇದು ಬಂದ್ಬಿಟ್ಟು BTech ಅವರಿಗೆ ಆಗಿರ್ತದೆ ನೋಡಿ. BTechಲ್ಲಿ ಆಹಾರ ಮತ್ತು ವಿಜ್ಞಾನ ತಂತ್ರಜ್ಞಾನವನ್ನು ಅವರು ಈ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಹೊಂದಿರಬೇಕು ಇದರಲ್ಲಿ, ಅಥವಾ ಆಹಾರ ತಂತ್ರಜ್ಞಾನದಲ್ಲಿರಬೇಕು, ಅಥವಾ BSc ಕೃಷಿ ಮಾರುಕಟ್ಟೆ ಮತ್ತು ಸಹಕಾರದಲ್ಲಿ ಸೇಮ್ ಆ್ಯಸ್ ಕೃಷಿ ಅಧಿಕಾರಿ. ಈ ಕೃಷಿ ಅಧಿಕಾರಿ ಏನೇನು ಇರ್ತದಲ್ಲ ಕ್ವಾಲಿಫಿಕೇಷನು, ಅದೇ ಕೂಡ ಇಲ್ಲಿಯೂ ಎಲಿಜಿಬಲ್ ಆಗ್ತದೆ ನೋಡಿ. ಇದು ಬಂದ್ಬಿಟ್ಟು ಇಲ್ಲಿ 83 ಹುದ್ದೆಗಳು ಇವೆ ನೋಡಿ. ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು? 630 + 2 ಹಿಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರುವ ಹಿಂಬಾಕಿ ಹುದ್ದೆಗಳು ಅಂತಂದು ಕರಿತೀವಿ ನೋಡಿ ಇವೆರಡಕ್ಕೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಿಂದಿನ ನೇಮಕಾತಿಯಲ್ಲಿ ಭರ್ತಿಯಾಗದೆ ಉಳಿದಿರತಕ್ಕಂತಹ ಹಿಂಬಾಕಿ ಹುದ್ದೆಗಳು 2 ಆಗಿರ್ತವೆ. ಟೋಟಲ್ 630 + ಇವೆರಡು ಹುದ್ದೆಗಳು ಇರ್ತವೆ. ಇಲ್ಲಿ ನೋಡಿ ಕಂಪ್ಲೀಟಾಗಿ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಶೈಕ್ಷಣಿಕ ವಿದ್ಯಾರ್ಹತೆ ಏನೇನು ಬೇಕಪ್ಪ? ಈ ಕೃಷಿ ಅಧಿಕಾರಿಗೆ ನಾನು ಹೇಳಿದ ಹಾಗೆ BSc ಕೃಷಿ ಇರಬೇಕು ಅಥವಾ BSc ಆನರ್ಸ್ ಇರಬೇಕು. ಇಲ್ಲಿ ನಾನು ಮೇಲೇನು ಹೇಳಿದ್ದೀನಲ್ಲ ಅದೇ ಸೇಮು ಇಲ್ಲಿದೆ. ಓಕೆ. ವಯೋಮಿತಿ ಬಂದ್ಬಿಟ್ಟು ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮ 1977ರಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಈ ಅರ್ಜಿಗಳನ್ನು ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು. ಸರ್ಕಾರದ ಆದೇಶದ ಮೂಲಕ 25
ರಲ್ಲಿ ದಿನಾಂಕ 26ರ ಆದೇಶದಂತೆ ಒಂದು ಬಾರಿ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದು. ಅಂದರೆ ನಮಗೆಲ್ಲರಿಗೂ ಗೊತ್ತು, ಈಗ ರೀಸೆಂಟಾಗಿ 5 ವರ್ಷ ಸಡಿಲಿಕೆಯನ್ನು ನೀಡಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಇನ್ ಡೀಟೇಲ್ ನೋಡೋಣ ಬನ್ನಿ. ಸೊ ಮೊದಲನೇದಾಗಿ ಈ ವಯೋಮಿತಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ, ಜನರಲ್ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷಗಳವರೆಗೆ ಏನಿರ್ತದೆ ಅವರಿಗೆ ವಯೋಮಿತಿಯನ್ನು ಹೆಚ್ಚಳ ಮಾಡಿರ್ತಾರೆ ನೋಡಿ. ಸೊ ಅದೇ ರೀತಿ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಏನಾಗಿರ್ತದ ಸುಮಾರು 43 ವರ್ಷಗಳ ಗರಿಷ್ಠ ವಯೋಮಿತಿ ಇರ್ತದೆ ಅವ್ರದ್ದು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಎ ಅಭ್ಯರ್ಥಿಗಳಿಗೆ ಸುಮಾರು 45 ವರ್ಷಗಳ ಕಾಲ ಅವರಿಗೆ ಗರಿಷ್ಠ ವಯೋಮಿತಿಯನ್ನು ನೀಡಲಾಗಿರ್ತದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ರಾಜ್ಯ ಅಧಿನಿಯಮ ಕೇಂದ್ರ ಅಧಿನಿಯಮ ರಾಜ್ಯ ಸರ್ಕಾರದ ಸಾಮಾನ್ಯ ಅಥವಾ ನಿಯಂತ್ರಣದಲ್ಲಿ ಅಂದರೆ ಯಾವುದೇ ಒಂದು ಗೌರ್ಮೆಂಟ್ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ 10 ವರ್ಷಗಳ ಅವಧಿಯಲ್ಲಿ ಅವರಿಗೆ ಯಾವುದೇ ಕಡಿಮೆ ವಯೋಮಿತಿ ಅಂದರೆ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ ಸುಮಾರು 10 ವರ್ಷಗಳವರೆಗೆ ಕಡಿಮೆ ಅಷ್ಟು ಅಂದರೆ ಅವರಿಗೆ ಅಷ್ಟು ಸೇವೆಯನ್ನು ಸಲ್ಲಿಸಿರ್ಬೇಕಂತಂದು ಹೇಳ್ತಾ ಇದೆ. ಸೊ ಮಾಜಿ ಸೈನಿಕರಾಗಿದ್ದರೆ ಅವರು 3 ವರ್ಷ ಅಂತ ಕೊಟ್ಟಿದ್ದಾರೆ. ಇವೆಲ್ಲ ಬಂದುಬಿಟ್ಟು ವಿಶೇಷ ಚೇತನದವರಿಗೆ 10 ವರ್ಷ ಎಕ್ಸಾಮ್ಷನ್ನು, ಸೊ ವಿಧವೆಯರಿಗೆ 10 ವರ್ಷ, ಇದೇ ರೀತಿ ಇವೆಲ್ಲ ಇದು ಆಮೇಲೆ PDF ನಿಮಗೆ ಸೆಂಡ್ ಮಾಡ್ತೀನಿ, ಇದೆಲ್ಲ ಓದ್ಕೊರಿ ನೀವು. ಸೊ ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕಂತಂದರೆ ಇಲ್ಲಿದೆ ನೋಡಿ ಲಿಂಕ್ ಬೇಕಾಗಿದ್ದರೆ ನೀವು ಲಿಂಕ್ ಅಂತ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ, ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಅರ್ಜಿ ಸಲ್ಲಿಸತಕ್ಕಂತಹ ಯಾವಾಗ ಅರ್ಜಿ ಪ್ರಾರಂಭ ಆಗ್ತದೆ ಅಂತಂದರೆ 19/4/2026ರಲ್ಲಿ ಪ್ರಾರಂಭವಾಗ್ತದೆ. ಕೊನೆಯ ದಿನಾಂಕ ಯಾವಾಗ ಅಂತಂದರೆ 10 ಮೇ 2026ರವರೆಗೆ ಇದರ ಕೊನೆಯ ದಿನಾಂಕ ಆಗಿರ್ತದೆ. ಮತ್ತು ಅದಕ್ಕೆ ಅಮೌಂಟ್ ಯಾವಾಗಿಂತನ ಪೇ ಮಾಡಬೇಕು ಅಂತಂದರೆ 12/5/2026 ನೀವೇನು ಮಾಡಬೇಕು, ಇದ್ರದ್ದು ಅಮೌಂಟನ್ನು ಪೇ ಮಾಡಬೇಕು ಆಗಿರ್ತದೆ ನೋಡಿ. ಸೊ ಪರೀಕ್ಷೆ ದಿನಾಂಕ, ಈ ಕನ್ನಡ ಭಾಷಾ ಪರೀಕ್ಷೆ ದಿನಾಂಕ ಕೊಟ್ಟಿದ್ದಾರೆ ನೋಡಿ, 6/6/2026 ಮಧ್ಯಾಹ್ನ 3ರಿಂದ 5ರವರೆಗೆ ಇರ್ತದೆ. ಸೊ ಪತ್ರಿಕೆ 1 ಅದ್ರ ನೆಕ್ಸ್ಟ್ ದಿನ 7ನೇ ತಾರೀಕು ಇರ್ತದೆ, ಅದು ಬೆಳಗ್ಗೆ 10:30ರಿಂದ 12:30ರವರೆಗೆ. ಸೊ ಪತ್ರಿಕೆ 2 ಅದೇ ದಿನ ಇರ್ತದೆ, ಬಟ್ 2:15ರಿಂದ ಮಧ್ಯಾಹ್ನ ಟೈಮಿಗೆ ಇರ್ತದೆ, ಮಧ್ಯಾಹ್ನ 2:15ರಿಂದ 4:15 ತನಕ ಸುಮಾರು 2 ತಾಸಿಂದ ಪೇಪರ್ ಇರ್ತದೆ ನೋಡಿ, ಒಂದೊಂದು ಪೇಪರ್. ಕ್ಲಿಯರ್ ಆಯ್ತಾ? ನೀವು ಒಂದು ವೇಳೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎಲಿಜಿಬಲ್ ಆಗಬೇಕಂದ್ರೆ ಈ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಕಡ್ಡಾಯವಾಗಿ ಕ್ವಾಲಿಫೈಡ್ ಆಗಿರ್ಬೇಕಾಗ್ತದೆ ನೋಡಿ. ಓಕೆ, ಇಲ್ಲ ಅಂದರೆ ನೀವು ಡಿಸ್ಕ್ವಾಲಿಫೈಡ್ ಆಗಿಬಿಡ್ತೀರಾ. ಇವೆರಡು ಪೇಪರ್ ನೀವು ಎಷ್ಟೇ ಚೆನ್ನಾಗಿ ಓದಿದ್ರು ನೀವು ಕ್ಲಿಯರ್ ಮಾಡ್ತೀನಿ ಅಂತಂದು ನಿಮ್ಮ ಮೈಂಡ್ಸೆಟ್ಟಲ್ಲಿ ನಾವು ಈ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀವಿ ಅಂತಂತಂದು ಇದ್ರೂ ಕೂಡ ಈ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಆಗಲಿಲ್ಲ ಅಂತಂದರೆ ನೀವು ಆ ಎಕ್ಸಾಮಿಂದ ಹಿಂದೆ ಸರಿಬೇಕಾಗ್ತದೆ, ಯಾಕಂದರೆ ನೀವು ಎಲಿಜಿಬಲ್ ಆಗಂಗಿಲ್ಲ. ಓಕೆನಾ? ಸೊ ಇವರ ವೇತನ ಬಂದುಬಿಟ್ಟು ನೋಡಿ, ವೇತನ 2024 ಪರಿಷ್ಕೃತ ರಾಜ್ಯ ವೇತನ ಅನ್ವಯ 69,250. ಸೊ ಈ ರೀತಿ ಬಂದು ಸುಮಾರು 1,34,200 ಈ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಆಯ್ಕೆ ಯಾರಾಗ್ತಾರಲ್ಲ ಅವರಿಗೆ ಸುಮಾರು 69,000ದಿಂದ 1,34,000ವರೆಗೆ ಇವ್ರದ್ದೇನಾಗಿರ್ತದ ವೇತನ ಇರ್ತದ. ಯಾರು? ಕೃಷಿ ಅಧಿಕಾರಿಗಳಿಗೆ. ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳಿಗೆ 65,950ರಿಂದ ಸುಮಾರು 1,24,900ವರೆಗೂ ಇವರ ಒಂದು ವೇತನ ಇರ್ತದೆ. ಸುಮಾರು 10,000 ಡಿಫರೆನ್ಸ್ ಇದೆ ನೋಡಿ ಇವರಿಬ್ಬರಿಗೆ. ಓಕೆ, ಸೊ ಪಿಂಚಣಿ ಸೌಲಭ್ಯ ಕುರಿತು ಈ ಪಿಂಚಣಿ ಕೂಡ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಅನ್ವಯವಾಗ್ತದೆ ಅಂತಂದು ಹೇಳ್ತಿದ್ದಾರೆ. ಸೊ ಇದರ ಶುಲ್ಕ ಬಂದುಬಿಟ್ಟು ಈ ಆನ್ಲೈನ್ ಮೂಲಕ ನಾವು ಅರ್ಜಿ ಹಾಕಿದ್ಮೇಲೆ ಇದರ ಶುಲ್ಕ ಎಷ್ಟಿದೆಯಪ್ಪ? 12 ತಾರೀಕು ಲಾಸ್ಟ್ ಡೇಟ್ ಇದೆ ಇದರದ್ದು. ಸೊ ಇದರ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅರ್ಹತೆ ಅವರಿಗೆ ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿ ಇರ್ತದೆ. ಅರ್ಜಿ ಶುಲ್ಕ 250 ಮತ್ತು ಪ್ರಕ್ರಿಯೆ ಶುಲ್ಕ 200. ಅರ್ಜಿ ಶುಲ್ಕ 500 ಇದ್ದರೆ ಪ್ರಕ್ರಿಯೆ ಶುಲ್ಕ 250 ಇರ್ತದೆ. ಟೋಟಲ್ಲು 750 ರೂಪಾಯಿ ಇವರು ಪೇ ಮಾಡಬೇಕಾಗಿರ್ತದೆ. ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರ್ತದೆ. ಇವ್ರ ಅರ್ಜಿ ಶುಲ್ಕ 250 ಇರ್ತದೆ ಮತ್ತು ಪ್ರಕ್ರಿಯೆ ಶುಲ್ಕ 250 ಇರ್ತದೆ ನೋಡಿ. ಟೋಟಲ್ ಇವ್ರದ್ದು 500. ಸೊ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಏನಿರ್ತದೆ 250 ರೂಪಾಯಿ ಇರ್ತದೆ ನೋಡಿ. ಓನ್ಲಿ ಪ್ರಕ್ರಿಯೆ ಶುಲ್ಕ ಇರ್ತದೆ ಇವರಿಗೆ, ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ಲ.
ಸೊ ಒಂದು ವೇಳೆ ನೀವು ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ನೋಡಿ. ನೀವು ಏನಾದರೂ ಪೇ ಮಾಡಿದ್ರೆ ಅಂದರೆ ಅದು ರಿಟರ್ನ್ ಅವ್ರು ನಿಮಗೆ ಕೊಡಂಗಿಲ್ಲ. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನಡೀತದ. 2 ಪೇಪರ್ ಇರ್ತಾವೆ ಅಂತ ಗೊತ್ತು. ಸೊ ಆಫ್ಲೈನ್ OMR ಮಾದರಿ ಮೇಲೆ ನಡೀತಾವೆ ನೋಡಿ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು ನಗರ ಮತ್ತು ಧಾರವಾಡ ಕೇಂದ್ರಗಳಲ್ಲಿ ನಡೆಸಲಾಗ್ತದ. ಓಕೆ, ಕನ್ನಡ ಭಾಷಾ ಪರೀಕ್ಷೆ ಇರ್ತದ. SSLC ಲೆವೆಲ್ದು ಅವ್ರು ಕೊಟ್ಟಿದ್ದಾರೆ, ಸಿಲೆಬಸ್ಸಲ್ಲೇ ಕೊಟ್ಟಿದ್ದಾರೆ. SSLC ಲೆವೆಲ್ಗಿಂತ ಉನ್ನತ ಮಟ್ಟಕ್ಕೆ ಈ ಕನ್ನಡ ವಿಷಯವನ್ನು ಭಾಷಾ ಪರೀಕ್ಷೆ ಇರಂಗಿಲ್ಲ ಅಂತಂದು. ಸೊ ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿರುವುದಿಲ್ಲ. 50 ಅಂಕಗಳಿಗಿಂತ ನೀವು ಕಡಿಮೆ ಗಳಿಸಿದ್ರೆ ಅಂತಂದರೆ ನೀವು ಅರ್ಹರಾಗಂಗಿಲ್ಲ ನೋಡಿ. ಸೊ ಪ್ಲಸ್ ಇರಬೇಕು 50, ಕನಿಷ್ಠ 50 ಅಂಕಗಳನ್ನು ಗಳಿಸ್ತಕ್ಕ. 50 ಅಂಕಕ್ಕಿಂತ ಅಧಿಕವಾಗಿ ನೀವು ಗಳಿಸ್ಬೇಕು. 49 ತೊಗೊಂಡ್ರೂ ಕೂಡ ನೀವೇನಾಗಿರ್ತೀರ, ಇದು ಈ ಹುದ್ದೆಗೆ ನೀವು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ತಿಳಿತಾ? ಸೊ ನೆಕ್ಸ್ಟು ಪತ್ರಿಕೆ 2 ಪತ್ರಿಕೆ ಇರ್ತಾವೆ. ಸಾಮಾನ್ಯ ಪತ್ರಿಕೆ. ಈ ಸಾಮಾನ್ಯ ಪತ್ರಿಕೆಯಲ್ಲಿ ಕರೆಂಟ್ ಅಫೇರ್ಸ್ ಇರ್ತದ, ಸಾಮಾನ್ಯ ವಿಜ್ಞಾನ ಇರ್ತದ, ಕರ್ನಾಟಕದ ಇತಿಹಾಸ, ಕರ್ನಾಟಕದ ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ, ಭಾರತದ ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ ಮತ್ತು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ, ಮ್ಯಾಥ್ಸು, ಸಂವಿಧಾನ, ಭಾರತ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಭಾರತದ ಅರ್ಥವ್ಯವಸ್ಥೆ, ಇಂಡಿಯನ್ ಎಕನಾಮಿ, ಅಂತಾರಾಷ್ಟ್ರೀಯ ವಿದ್ಯಮಾನ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ ಇರ್ತದೆ, ತಾರ್ಕಿಕ ಆಲೋಚನೆ, ರೀಸನಿಂಗ್. ಸುಮಾರು 300 ಮಾರ್ಕ್ಸಿನ ಪೇಪರ್ ಇರ್ತದೆ. 2 ಗಂಟೆಗಳ ಕಾಲ ಏನಿರ್ತದೆ, ಟೈಮಿಂಗ್ ಇರ್ತದೆ ನೋಡಿ. ಸೊ ಅದೇ ರೀತಿ ದೈನಂದಿನ ಗ್ರಹಿಕೆ ವಿಷಯ, ಅರ್ಹತಾ ಪರೀಕ್ಷೆ ಉತ್ತೀರ್ಣರಾಗುವ ವ್ಯಕ್ತಿಯಿಂದ ನಿರೀಕ್ಷೆ, ಇವೆಲ್ಲ ನಾರ್ಮಲ್ ಪೇಪರೇ. ಯಾವ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಎಷ್ಟು ಸಬ್ಜೆಕ್ಟ್ಗಳು ನಾಲೆಜ್ ಇರಬೇಕಲ್ಲ, ಆ ಎಲ್ಲ ಸಬ್ಜೆಕ್ಟ್ಗಳು ಇಲ್ಲಿ ಆ್ಯಡ್ ಆಗಿರ್ತವೆ. ಓಕೆನಾ? ಸೊ ನೆಕ್ಸ್ಟು 2ನೇ ಪೇಪರ್ ಬಂದುಬಿಟ್ಟು ನಿರ್ದಿಷ್ಟ ಪತ್ರಿಕೆ ಇರ್ತದೆ ನೋಡಿ. ಸೊ ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮ ಆಗಿರ್ತದೆ. ಸೊ ಅದು ಕೂಡ 300 ಮಾರ್ಕ್ಸಿಂದ ಇರ್ತದೆ. 2 ಗಂಟೆಗಳ ಕಾಲಾವಕಾಶ ಇರ್ತದೆ. ಸೊ ಅದು ಯಾವ್ಯಾವುದು ಅಂತಂತಂದರೆ, ಫಾರ್ ಎಕ್ಸಾಂಪಲ್ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಇಲ್ಲಿ ಬಂದುಬಿಟ್ಟು ಪತ್ರಿಕೆ 1ರಲ್ಲಿ ಅವರಿಗೆ ಸೇಮ್, ಇಲ್ಲಿ ಏನು ಹೇಳ್ದಲ್ಲ, ಇಲ್ಲಿ ಪತ್ರಿಕೆ 1ರಲ್ಲಿ ಸೇಮ್ ಇರ್ತದೆ. ಪತ್ರಿಕೆ 2 ಏನಾಗಿರ್ತದೆ, ಕೇವಲ ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಆ ಕೃಷಿ ಬ್ಯಾಕ್ಗ್ರೌಂಡ್ ಅಥವಾ BTech ಬ್ಯಾಕ್ಗ್ರೌಂಡಿಗೆ ಇರ್ತಕ್ಕಂತಹ ಒಂದು ಸಬ್ಜೆಕ್ಟ್ ಮೇಲೆ ಈ 2ನೇ ಪತ್ರಿಕೆ ಇರ್ತದೆ ನೋಡಿ. ಋಣಾತ್ಮಕ ಮೌಲ್ಯಮಾಪನದ ಬಗ್ಗೆ ನೋಡಬೇಕಾದ್ರೆ ನೀವು 4 ಪರ್ಯಾಯ ಉತ್ತರಗಳು ಇರ್ತವೆ. ಸೊ 0.75 ಅಂಕಗಳು ತಪ್ಪು, ನೀವೇನಾದರೂ ತಪ್ಪು ಮಾಡಿದ್ರೆ 0.75 ಅಂಕಗಳನ್ನೇನು ಮಾಡ್ತಾರೆ, ನೆಗೆಟಿವ್ ಇರ್ತದೆ ನೋಡಿ. ಸೊ ಅದೆಲ್ಲ ನಿಮ್ಗೆ ಗೊತ್ತು. ಸೊ ನೆಕ್ಸ್ಟು ಇದು ಕನ್ನಡ ಮಾಧ್ಯಮ ಆಗಿರ್ಬೋದು, ವಿಶೇಷ ಚೇತನ ಗ್ರಾಮೀಣ ಅಭ್ಯರ್ಥಿಗಳ ಬಗ್ಗೆ ಇದಿದೆ. ಒಂದು ವೇಳೆ PDF ಬೇಕಾಗಿತ್ತಂದರೆ ಹೇಳಿ, ನಾನು ನಿಮ್ಗೆ ಏನು ಮಾಡ್ತೀನಿ, ನಾನು ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಶೆಡ್ಯೂಲ್ ಕಾಸ್ಟು, ಪ್ರವರ್ಗ 1 ಕೆಟಗರಿ ಬಗ್ಗೆ ಇದೆ ಇದೆಲ್ಲ. ಹಾಂ, ಇದಿಷ್ಟು ಬಂದುಬಿಟ್ಟು ಏನಾಗಿರ್ತದೆ, ಈ ಒಂದು ಕೃಷಿ ಇಲಾಖೆಯಲ್ಲಿ ಏನು ಕಾಲ್ಫಾರ್ಮ್ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಏನಾದರೂ ಡೌಟ್ ಇದ್ದರೆ, ಲಿಂಕ್ ಏನಾದರೂ ಸಿಗ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಲಿಂಕ್ಗೆ ಸಂಬಂಧಪಟ್ಟಂತೆ ಈ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಇದಿಷ್ಟು ಬಂದುಬಿಟ್ಟು ಈ ಕೃಷಿ ಅಧಿಕಾರಿಗಳ, ಈ ಕೃಷಿ ಇಲಾಖೆಯಲ್ಲಿ ಬಿಟ್ಟಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ಈ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.